ಶಿರಸಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಪರಾಧ ತಡೆ ಮಾಸಾಚರಣೆ, ಸಾಮಾಜಿಕ ಜಾಲತಾಣದ ಕುರಿತು ಎಚ್ಚರಿಕೆ ವಹಿಸಲು ಸೂಚನೆ. ಶಿರಸಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುಧವಾರದಂದು ಗ್ರಾಮೀಣ ಠಾಣೆ ಹಾಗೂ ನಗರ ಠಾಣೆಯ ಅಧಿಕಾರಿಗಳಿಂದ ಅಪರಾಧ ತಡೆ ಮಾಸಾಚರಣೆಯ ಕಾರ್ಯಕ್ರಮ ನಡೆಯಿತು. ಕಾಲೇಜ್ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತಾ ನಿಯಮ, ಮಾದಕ ವಸ್ತುಗಳ ದುಷ್ಪರಿಣಾಮ, ಫೋಕ್ಸೋ ಕಾಯ್ದೆ ಮತ್ತು ಪ್ರಕರಣಗಳ ಬಗ್ಗೆ ಹಾಗೂ ಸೈಬರ್ ಅಪರಾಧಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ವೈಯಕ್ತಿಕ ವಿವರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವುದರಿಂದ ಉಂಟಾಗುವ ಸಮಸ್ಯೆಗಳು, ಅದರ ಭೀಕರ ಪರಿಣಾಮಗಳು, ವಿಶೇಷವಾಗಿ ವಿದ್ಯಾರ್ಥಿನಿಯರು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಗೆಳೆಯರೊಂದಿಗೆ ಫೋಟೋ ತೆಗೆಸಿಕೊಳ್ಳುವುದರಿಂದ ಆಗಬಹುದಾದ ದುರಂತ, ಯುವತಿಯರು ತಮ್ಮ ಫೋಟೋಗಳನ್ನು ಡಿಪಿಗೆ, ಸ್ಟೇಟಸ್ಗೆ ಹಾಕುವುದರಿಂದ ಆಗುವ ಅನಾಹುತ, ನಕಲಿ ಆ್ಯಪ್, ಆನ್ಲೈನ್ ಗೇಮ್, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಆ್ಯಪ್ಗಳ ಬಗ್ಗೆ ಆರಕ್ಷಕ ರಮೇಶ್ ಮುಚ್ಚುಂಡಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಸಿದರು. ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾತನಾಡಿ, ಸೂಕ್ತ ವಯಸ್ಸಿಗೆ ಸರಿ ತಪ್ಪುಗಳ ತಿಳುವಳಿಕೆ ನೀಡುವುದು ಅನಿವಾರ್ಯವಾಗಿದೆ. ಮಾದಕ ವಸ್ತುಗಳ ದಾಸರಾದರೆ ಸಂಪೂರ್ಣ ಜೀವನ ನಾಶವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ದಾಕ್ಷಾಯಿಣಿಯವರು ಮಾತನಾಡಿ, ಇದೊಂದು ತುಂಬ ಅಗತ್ಯವುಳ್ಳ ಕಾರ್ಯಕ್ರಮ. ಈ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ತುಂಬ ಸಹಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾಲೇಜಿನ ಸಹ ಶಿಕ್ಷಕರು, ಗ್ರಾಮೀಣ ಠಾಣೆಯ ಸಿಪಿಐ ಸೀತಾರಾಮ್, ಎಎಸ್ಐ ನಾರಾಯಣ ಶಿರಾಲಿ ವೇದಿಕೆಯಲ್ಲಿದ್ದರು. ಕರ್ನಾಟಕ 2ನೇ ಸ್ಥಾನ ಪಡೆದಿದೆ. ಯಾವುದರಲ್ಲಿ? ವಿದ್ಯಾಭ್ಯಾಸದಲ್ಲ, ಯಾವುದರಲ್ಲಿ? ಸೈಬರ್ ಕ್ರೈಮ್ನಲ್ಲಿ. ಸೈಬರ್ ಕ್ರೈಮ್ನಲ್ಲಿ ಅಂದರೆ ನೀವು ಹೇಳಿದ್ದು ಕರೆಕ್ಟ್. ಮೊಬೈಲ್ ಬಳಕೆಯಲ್ಲೂ ಕೂಡ ಆದಾಗ ಜಾಸ್ತಿ ಸೈಬರ್ ಕ್ರೈಮ್ ಆಗ್ತದೆ. ಅದರಲ್ಲೂ ಕೂಡ ವಿಶೇಷ ಏನಪ್ಪಾ ಅಂದ್ರೆ ಸಿಟಿ ಏರಿಯಾ ಸರ್ವೆ ಮಾಡಿದಾಗ ಬೆಂಗಳೂರು ನಗರ ಕೂಡ ಇಡೀ ದೇಶದ 1ನೇ ಸ್ಥಾನ ಪಡ್ಕೊಂಡಿದೆ. ಇನ್ನೊಂದು ದುರಂತ ವಿಷಯ ಏನಪ್ಪಾ ಅಂದ್ರೆ 95% ಜನ ಈ ಸೈಬರ್ ಕ್ರೈಮ್ ಅಲ್ಲಿ ಮೋಸ ಹೋಗುವಂತವ್ರು ಎಲ್ಲರೂ ವಿದ್ಯಾರ್ಥಿಗಳೇ, ಅದರಲ್ಲೂ ಕೂಡ ವಿದ್ಯಾವಂತರೇ. ದುಶ್ಚಟಕ್ಕೆ ಬಲಿಯಾದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಡ್ರಗ್ಸ್ ತಗೋಬೇಕಂತ ಅದಕ್ಕೆ ದುಡ್ಡು ಬೇಕಾಗ್ತದೆ. ದುಡ್ಡು ಬೇಕಾದ್ರೆ ದುಡ್ಡು ಮನೇಲಿ ಯಾರು ಕೊಡ್ತಾರೆ? ಕೊಡೋದಿಲ್ಲ. ಕಳ್ತನ ಮಾಡಬೇಕಾಗ್ತದೆ. ಕಳ್ತನ ಮಾಡಿದ್ರೆ ಕೇಸ್ ಆಗ್ತದೆ, ಜೈಲಿಗೆ ಹೋಗ್ಬೇಕಾಗ್ತದೆ. ಜೈಲಿಗೆ ಹೋದ್ಮೇಲೆ ಪುನಃ ಜೈಲಿಂದ ಹೊರಗೆ ದುಡ್ಡು ಬೇಕು, ಪುನಃ ಅದರಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಆರೋಗ್ಯ ಹಾಳಾಗ್ತದೆ. ಆರೋಗ್ಯ ಹಾಳಾದ್ರೆ ಅದರಷ್ಟು ನಷ್ಟ ಇನ್ನು ಯಾವುದಿಲ್ಲ ನಾವು ಮನುಷ್ಯನಿಗೆ. ದಿ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ 21 ಡಿಸೆಂಬರ್ 2023 ಸಂಸ್ಥಾಪಕರ ದಿನಾಚರಣೆ. ಶ್ರೀ ರಾವ್ ಬಹದ್ದೂರ್ ಪುಂಡಲಿಕರಾವ್ ನಾರಾಯಣ ಪಂಡಿತ್ ಸಂಸ್ಥಾಪಕರು. ಶ್ರೀ ಶೇಷಗಿರಿ ನಾರಾಯಣ ಕೇಶವೈನ್ ಸಂಸ್ಥಾಪಕರು. 118ನೇ ಫೌಂಡರ್ಸ್ ಡೇ. ಸಂಸ್ಥಾಪಕರ ದಿನಾಚರಣೆಯ ಇಂದಿನ ಶುಭ ಸಂದರ್ಭದಲ್ಲಿ ನಾವು ನಮ್ಮ ಗೌರವಾನ್ವಿತ ಸಂಸ್ಥಾಪಕರನ್ನು ಸ್ಮರಿಸುತ್ತಾ ನಮ್ಮೆಲ್ಲ ಗ್ರಾಹಕರು, ಷೇರುದಾರ ಸದಸ್ಯರು ಹಾಗೂ ಹಿತೈಷಿಗಳಿಗೆ ಅವರ ನಿರಂತರ ಪ್ರೋತ್ಸಾಹ ಹಾಗೂ ಬೆಂಬಲಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಡಾಕ್ಟರ್ ವಿ.ಎಸ್. ಸೊಂದೆ ಸ್ಮರಣಾರ್ಥ ದ್ವಿತೀಯ ಉಪನ್ಯಾಸ ಕಾರ್ಯಕ್ರಮ. ಅಧ್ಯಕ್ಷತೆ ಶ್ರೀ ಜಯದೇವ್ ಯು ನೀಲೇಕಣಿ. ಅಧ್ಯಕ್ಷರು ದಿ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ. ಮುಖ್ಯ ಅತಿಥಿಗಳು ಶ್ರೀ ಆರ್.ವಿ. ದೇಶಪಾಂಡೆ, ಶಾಸಕರು, ಹಳಿಯಾಳ ವಿಧಾನಸಭಾ ಕ್ಷೇತ್ರ. ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಉಪಸ್ಥಿತಿ ಶ್ರೀ ರಾಜೇಶ್ ಜಿ ದಾಕಪ್ಪ, ಟ್ರಸ್ಟಿಗಳು, ಡಾಕ್ಟರ್ ವಿ.ಎಸ್. ಸೊಂದೆ ಫೌಂಡೇಶನ್ ಶಿರಸಿ. ಉಪನ್ಯಾಸ ಕಾರ್ಯಕ್ರಮ ಶ್ರೀ ಸುರೇಶ್ ಪ್ರಭಾಕರ್ ಪ್ರಭು, ಅಧ್ಯಕ್ಷರು, ರಾಷ್ಟ್ರೀಯ ಸಹಕಾರಿ ನೀತಿ ಸಮಿತಿ ಮತ್ತು ಕೇಂದ್ರ ಸರ್ಕಾರದ ಮಾಜಿ ಸಚಿವರು ಇವರಿಂದ. ದಿನಾಂಕ ಶುಕ್ರವಾರ ಡಿಸೆಂಬರ್ 22, 2023 ಬೆಳಗ್ಗೆ 10:30 ಗಂಟೆಗೆ. ಸ್ಥಳ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್, ಯಲ್ಲಾಪುರ ರಸ್ತೆ, ಶಿರಸಿ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು, ಶಾಖಾ ವ್ಯವಸ್ಥಾಪಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ. ಶಿರಸಿಯ ಸೆಂಟ್ ಅಂತೋನಿಸ್ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು. ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ಟಿ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಭೀಮಣ್ಣ, ಶಾಲೆಯ ಶಿಸ್ತು, ವಿದ್ಯಾರ್ಥಿಗಳ ಚುರುಕುತನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಬನವಾಸಿಯ ರೆವರೆಂಡ್ ಫಾದರ್ ಸ್ಟೇನಿಕ್ ರಾಸ್ತಾ ಆಗಮಿಸಿದ್ದರು. ವೇದಿಕೆಯಲ್ಲಿ ಮುಖ್ಯೋಪಾಧ್ಯಾಪಕಿ ಲವಿತಾ ನೊರೋನಾ, ರೆವರೆಂಡ್ ಫಾದರ್ ಸಿರಿಲ್ ಡಿಸೋಜಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ರೆವರೆಂಡ್ ಫಾದರ್ ಸಿರಿಲ್ ಡಿಸೋಜಾ ಬಹುಮಾನ ವಿತರಣೆ ಮಾಡಿದರು. ಈ ಸಮಯದಲ್ಲಿ ಹೌದು, ಒಳಗೆ ಸಿಕ್ಕಾಕೊಂಡವರು ಖಂಡಿತವಾಗಿಯೂ ನಮಗೆ ನಮ್ಮ ಗೌರ್ಮೆಂಟ್ Dayas
Rajendra Misri bags the first place in poster making competition. Audience, kindly encourage them with a round of applause. Standard 5th C. ಹೊದ್ಕೆ ಶಿರೂರು ಕಡ್ನೀರು ಪ್ರೌಢಶಾಲೆಗೆ 25 ವರ್ಷಗಳ ಸಂಭ್ರಮ, ಆಮಂತ್ರಣ ಪತ್ರಿಕೆ ಬಿಡುಗಡೆ. ಕುಮಟಾ ತಾಲೂಕಿನ ಹೊದಿಕೆ ಶಿರೂರು ಕಡ್ನೇರು ಪ್ರೌಢಶಾಲೆಗೆ 25 ವರ್ಷಗಳ ಸಂಭ್ರಮ. ಇದರ ಪ್ರಯುಕ್ತ ಡಿಸೆಂಬರ್ 30 ಹಾಗೂ 31ರಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತನ್ನಿಮಿತ್ತ ಶಾಸಕ ದಿನಕರ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಹೊದಿಕೆ ಶಿರೂರು ಕಡ್ನೇರು ಪ್ರೌಢಶಾಲೆಯಲ್ಲಿ ಬುಧವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಹಾಗೂ ಪತ್ರಿಕಾಗೋಷ್ಠಿ ನಡೆಯಿತು. ರಜತ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ನಂತರ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ, ಹೊದಿಕೆ ಶಿರೂರು ಕಡ್ನೇರು ಪ್ರೌಢಶಾಲೆಯು ಸ್ಥಾಪನೆಯಾಗಿ 25 ವರ್ಷಗಳನ್ನು ಪೂರೈಸಿದ್ದು, ಇದರ ಸವಿನೆನಪಿಗಾಗಿ ರಜತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿದ್ದೇವೆ. ಡಿಸೆಂಬರ್ 30 ಹಾಗೂ 31ರಂದು ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಳೆಯ ವಿದ್ಯಾರ್ಥಿಗಳಿಂದ ನಾಟಕ, ಯಕ್ಷಗಾನ ಸೇರಿದಂತೆ ಇತರ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ರಜತ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಕೆ.ವಿ. ನಾಯ್ಕ್, ಚಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾ ಮೋಹನ್ ನಾಯ್ಕ್, ಎಸ್ಡಿಎಂಸಿ ಉಪಾಧ್ಯಕ್ಷ ಮಾರುತಿ ಪ್ರಭು, ಮುಖ್ಯ ಶಿಕ್ಷಕ ವಿ.ಜಿ. ಅವಧಾನಿ, ಗ್ರಾಮದ ಪ್ರಮುಖರಾದ ಜಿ.ಪಿ. ನಾಯ್ಕ್, ಗಣೇಶ್ ನಾಯ್ಕ್, ಗುರು ಐಗಳ, ಎಂ.ಎಸ್. ನಾಯ್ಕ್, ಎಸ್ಡಿಎಂಸಿ ಹಾಗೂ ಹಳೆಯ ವಿದ್ಯಾರ್ಥಿ ಸಂಘದವರು, ಶಿಕ್ಷಕರು ಹಾಜರಿದ್ದರು. ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಸಮಿತಿಯವರು ಮಾಡಿದ್ದಾರೆ. ಭಾಳ ಚುರುಕಾಗಿ ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ. ಎಲ್ಲ ಸದಸ್ಯರ ಜೊತೆ ಚರ್ಚೆಯನ್ನು ಮಾಡಿ ಮತ್ತು ಈ ಶಾಲೆಯ ಪ್ರೌಢಶಾಲೆಯ ಅಧ್ಯಕ್ಷನಾಗಿ ನಾನು ಸಹ ಅವರ ಜೊತೆ ಕೈ ಜೋಡಿಸಿ ಇದನ್ನು ಯಶಸ್ವಿಯಾಗಿ ಮಾಡೋದ್ರ ಬಗ್ಗೆ ಎಲ್ಲರೂ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಖಂಡಿತವಾಗಿಯೂ 30ನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಮಂಕಾಳು ವೈದ್ಯರವರು ಉದ್ಘಾಟನೆಗೆ ಆಗಮಿಸ್ತಾರೆ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರನ್ನು ನಾವು ಕೇಳ್ಕೊಂಡಿದ್ದೇವೆ, ಅವರು ಒಪ್ಪಿಗೆ ನೀಡಿದ್ದಾರೆ. ಅದರ ಜೊತೆಗೆ ಪರಿಷತ್ತಿನ ಸಭಾಪತಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರನ್ನು ಕೇಳ್ಕೊಂಡಿದ್ದೇವೆ, ಅವರು ಒಪ್ಪಿಗೆ ನೀಡಿದ್ದಾರೆ. ಅವರೆಲ್ಲರೂ ಬರ್ತಾರೆ ಎನ್ನುವಂಥ ಒಂದು ವಿಶ್ವಾಸದೊಂದಿಗೆ ನಾವು ಎಲ್ಲ ಸಕಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಇದಕ್ಕೆ ವಿಶೇಷವಾಗಿ ನಮ್ಮ ಊರ ನಾಗರಿಕರು, ಹಳೆಯ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ.